ನಾವು ಹೂವು ಕಟ್ಟೋ ಕ್ಲಾಸ್ ನಮ್ಮ ಶ್ರೀಲಕ್ಷ್ಮಿ ಅವರು ಹೇಳ್ಕೊಡ್ತಾ ಇದ್ದಾರೆ. ಈ ಕ್ಲಾಸಿಗೆ ನೀವೆಲ್ಲ ಬಂದು ನಮಗೆ ಪ್ರೋತ್ಸಾಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರೂ ಅವ್ರು ಹೇಳ್ಕೊಟ್ಟಂಗೆ ಕಲಿತು ನಿಮ್ಮ ಮನೇಲಿ ಹಬ್ಬ ಟೈಮಲ್ಲಾಗಲಿ ಫಂಕ್ಷನ್ ಟೈಮ್ ಆಗಲಿ ನೀವು ಮುಡ್ಕೊಳಕ್ಕಾಗಲಿ ಯೂಸ್ ಮಾಡ್ಕೊಳ್ಳಿ ಈ ಕ್ಲಾಸ್ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇಟ್ಕೊಂಡಿಯಲ್ಲ ಈ ಲೈನ್ಗೆ ಒಂದು ಆಚೆಯಿಂದ ಮತ್ತು ಇನ್ನೊಂದು ಈ ಚೇಂಜ್ ಆಯಿತಾ. ಈ ಎರಡೂ ಸೇರಿ ಒಂದು ಮೇಲೆ ಒಂದು ಇಟ್ಕೋಬೇಕು. ಆವಾಗ ನಿಮ್ಗೆ ಇಲ್ಲಿ ಹತ್ರ ಬರುತ್ತೆ ದಾರ. ಎರಡು ಸೇರಿ ನಾಟ್ ಹಾಕಬೇಕು. ಎರಡು ಸೇರಿ ಹಿಂಗೆ ನಾಟ್ ಹಾಕಬೇಕು. ಲಾಕ್ ಹಾಕ್ಬಿಡುತ್ತೆ. ಅರ್ಥ ಆಯ್ತಕ್ಕ? ಚೆನ್ನಾಗಿ. ಇವಾಗ ಸ್ಟಿಕ್ಕರ್ ತೆಗಿಬೇಕಿದು. ಗುಲಾಬಿ ವೇಸ್ಟ್ ಒಂದು ಮಾಡ್ತೀನಿ. ಮಾಡ್ತೇನೆ.
ಪೆಟಲ್ಸ್ ಕೊಡ್ಲಾ? ನಮ್ಮ petals. ಗುಲಾಬಿನೇ ಕೊಟ್ಟಿಲ್ಲ. ನಾನು ಕೊಡ್ತೀನಿ, ಶೇರ್ ಮಾಡ್ತೀನಿ ನಾನು. ನೋಡ್ರಿ ನೋಡ್ರಿ ಇಲ್ಲಿ ಈ ಕಡೆಗೊಂದು ಒಳಗೆ ಸ್ವಲ್ಪ ಹಿಂಗೆ ಕ್ಲೋಸ್ ಆಗಿಬಿಡುತ್ತೆ ಇದೆಲ್ಲ. ಸ್ವಲ್ಪ ಸಣ್ಣ ತಗೋ, ಇಲ್ಲಾಂದ್ರೆ ಇವು ಕಾಣಿಸಲ್ಲ. ಒಳಗಿನ ಪೆಟಲ್ಸ್, ಒಳಗಿನ ಅದೇ ಸಣ್ಣ ಗುಲಾಬಿ ತಗೊಂಡ್ರೆ ಚೆನ್ನಾಗ. ಪೆಟಲ್ಸ್ ಚಿಕ್ಕ ತಗೊಳ್ಳಿ, ಒಂದು ನಿಮಿಷದಲ್ಲಿ. ಸಾಕಲ್ಲಿ ಬಿಲ್ ಬಾ ತಗೊಂಡು ಎಲ್ಲರದ್ದು ತೋರಿಸ್ಕೊಂತ ಹೋಗು. ಹಾಂ ಕರೆಕ್ಟ್, ಹಂಗೆ ಗಂಗಾಗ ತುದಿಕ್ ರಾಣಿ. ಅದು ಇಷ್ಟೇ ಅಲ್ಲ? ಹಾಂ ಚುಪ್ಪಿ ಈ ಕಂಠದ ಹತ್ರನೇ ಬರಬೇಕು. ಇನ್ನು ಸ್ವಲ್ಪ ಮೇಲಕ್ಕೆ. ಆಕ ಇಡ್ಚುಡಿ ಈಡ ಎಷ್ಟು ತುದಿಗೆ ಬಂದ್ರೆ ಅಷ್ಟು ಚೆನ್ನಾಗ. ಒಳಗ ಕೆಂಪು, ಹೊರಗಡೆ ವೈಟು, ನೋಡೋಕೆ ಇದು ಲುಕ್ ಬರುತ್ತೆ. ಇದೇ ಕಾಣಿಸೋದಲ್ಲ ನಮಗೆ, ಬ್ಯಾಕ್ ಸೈಡ್ದೇ ನಮಗೆ ಕಾಣಿಸೋದು. ನೋಡು, ಇದೇ ತುದಿಗೆ ಪೋಣಿಸ್ಬೇಕು, 8 ಸುತ್ತೂರ ಬರಬೇಕು. ఒక 5 రోజుల ముందు కట్టుకొని పెట్టుకోవాలా? 2 రోజులు చామంతి. ಸೇವಂತಿ ಆಕೆ ತೆಲುಗುನಾಗಲ್ಲ, ಚಾಮಂತಿ. ಹಿಂಗೆ ಪೋಣಿಸ್ಕೊಂಡು ಇದು ಸೇವಂತಿ ನೋಡ್ಕೊಂಡಿರಾ? ಇದು ಲೈನ್ಗೆ ಮಾಡಿಕೊಂಡು ಬುಕ್ಸ್ಡ ಥರ ಇಟ್ಕೋಬೋದು. ದಾರ ಇಲ್ಲ, ಏನೂ ಇಲ್ಲ. ಇಲ್ಲಿ ಸ್ವಲ್ಪ ಜಾಯಿಂಟ್ ಚೆನ್ನಾಗಿ ತಗೊಳ್ಳಿ, ಕೂದಲು ಇದಾಗಬಾರ್ದು, ಜಾಯಿಂಟ್ ಚೆನ್ನಾಗಿ ತಗೊಳ್ಳಿ. ನಾಲ್ಕೈದು ಬರ್ತಾವಂತೆ. ಮನೇಲಿ ಟೀಚರ್ ಇದ್ರಲ್ಲ, ಇನ್ನು ನಾನು ಯಾಕೆ ಕಲಿಬೇಕಂತ ಕಲ್ತಿಲ್ಲ. ಈ ಎರಡಕ್ಕೂ ಗಂಟಾಗ್ತದೆ ಅವ. ಮತ್ತು ಆಮೇಲೆ ಇದು ಕೆಳಗೆ ಬಂದೈತಲ್ಲ, ಇದು ಮೇಲೆ ಇಡಬೇಕು. ಮೇಲೆ ಬಿಟ್ಟು ಈ ಎರಡಕ್ಕೆ ಹಿಂಗೆ ತಗೋಬೇಕು. ಮತ್ತೆ ಅವೆರಡಕ್ಕೆ ನಿಮ್ಮ ಕ್ಯಾಮ್ರಾ ಎಕ್ಸ್ಪ್ರೆಷನ್ಸ್ ಎಲ್ಲ ಭಾಳ ಬಿಗಿ. ಅದಕ್ಕೆ ಕಟ್ಟೋದೊಂದೈತೆ. ಕಂಠದ ಹತ್ರನೇ ಬರಬೇಕು. ಇನ್ನೊಂದು ಮೇಲ್ಗೆ, ಸ್ವಲ್ಪ ಮೇಲ್ಗೆ, ಈ ಹೂವಾಗ ಮಗ್ಗಗೆ ಇಲ್ಲಿ ಬರಬೇಕು. ನಮ್ಮ ಫಸ್ಟು 2 ದಾರಕ್ಕೆ ಸೇರಿ ಕೆಳಗೆ ಯು ಶೇಪ್ ಬರುತ್ತೆ. ಇಲ್ಲಿ ದಾರ ರೀಲ್ ತಗೋಬೇಕು. ಕಾಲು ಮಲ್ಕಿ ಅಂತ ಹಿಂಗೆ ತಗೊಂಡ್ರೆ ನಾಟ್ ಆಗೋಗ್ಬಿಡುತ್ತೆ. ಇದು ಫ್ಲೇವರು ಹಿಂಗೆ ಇಟ್ಕೊಳ್ರಿ, ಹಿಂಗೆ ನೋಡ್ರಿ, ಅಲ್ಲ ತುದಿಗೆ ಹಿಡ್ಕೊಳ್ರಿ. ಆವಾಗ ನಿಮ್ಗೆ ನಾಟ್ ಇಲ್ಲಿ ಹೂವು ಮತ್ತು ದಾರ, ಇಲ್ಲಿ ಈ ಕಡೆ ದಾರ, ನಿಮ್ಗೆ ಏನೂ ಕಾಣಿಸಲ್ಲ. ದಾರ ಮೇಲೇನೂ ಕಾಣಿಸಲ್ಲ, ಕೆಳಗೂ ಕಾಣಿಸಲ್ಲ. ಇವಾಗ 2 ದಾರ ಸೇರಿ ಹಿಂಗೆ ಯು ಶೇಪ್ ಬಂದಿರ್ತತಲ್ಲ, ಇದ್ರೊಳಗೆ ತಗೋಬೇಕು. ಹಿಂಗೆ ಮಾಡಿರಿ. ಗಂಟು ಹಾಕ್ಕೋಬೇಕು. ಇಲ್ಲಿ ಬೆರಳ ಹತ್ರ ಗಂಟು ಐತೆ, ಹಿಂಗೆ ಹೂವು ಹಾಕ್ಕೊಂಡು ಹಂಗೆ ಮಾಡ್ಕೋಬೋದು. ಹಿಂಗೆ ನೋಡ್ರಿ, ಇಲ್ಲಿ ಹಿಂಗೆ ಸುತ್ತೀವಲ್ಲ, ಆಯಿತು. ನಾಟ್ ಹಾಕಲ್ಲ, ಮೇಲಿಂದ ಕೆಳಗೆ ಬಂದು ಯಥಾಸ್ಥಾನಕ್ಕೆ ಬರಬೇಕು. ಟೈಟಿಗೆ ತಗೋಬೇಕು. 2 ಎಳೆ ತಗೊಳ್ಳಿ, ಕಟ್ ಕಟ್ ಆಗುತ್ತೆ. ಚಾಮಂತಿ ಗೋಲ್ಡ್ ಜಾಸ್ತಿ ಬಳಸಬೇಕು. ಮಗ್ಗಿ ಇದಾವಲ್ಲ, ಅವು ಜಾಸ್ತಿ ಬಳಸ್ಬೋದು. ಎನಿ ಡಿಸೈನ್ ಇದ್ರೆ ನೋಡಿ, ಸೂಪರ್. ಎನಿ ಡಿಸೈನ್ ಇಲ್ಲಿ ಎಷ್ಟೊಂದೇ ಇದಾವೆ ಡಿಸೈನ್ಸ್, ಆಗ್ಲ ಇದಾವ. ಅವರು ಚಾಯ್ಸ್ ಹಾಕ್ಕೊಂಡು ತಗೊಂಡು ಭಾಳ ಚೆನ್ನಾಗಿ ಇರ್ತದೆ. ಥ್ಯಾಂಕ್ ಯು.
ಇಲ್ಲಿ ಹೋದ್ರೆ ಅದೇ ಕನ್ಕೊಂಡ್ಬಿಟ್ರೆ